ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಬಾಡಿಗೆ ಕಾರ್ ಓಡಿಸಿ ಕೂಡ ಅವ್ರನ್ನ ಬಿಟ್ಟಿಲ್ಲ ಮೇಡಮ್. ಇವಳು ಗೊತ್ತು ನಾನು ಬಾಡಿಗೆ ಕಾರೇ ಓಡಿಸೋದು, ಆದ್ರೂ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿ ಫ್ಲೇವರ್, ನನ್ನ ಫ್ಲೇವರ್ ಮೇಡಮ್ ಇವಳು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದು ನಂದೇ ಮೇಡಮ್. ಯಾವಾಗಿದ್ರು ನನ್ನೆಂತಿನೇ ಮೇಡಮ್. ನನ್ನ ಸುಮಂಗಲ್ಯ ಆಗಿ ನಾನು ಮದುವೆ ಆಗಿ ಬಂದಿರೋದು ಮೇಡಮ್. ನನ್ನ ಸುಮಂಗಲ್ಯ ಆಗಿ ನಾನು ಮದುವೆ ಆಗಿ ಬಂದಿರೋದು ಮೇಡಮ್ ಇವಳನ್ನ. ನನ್ನ ಹತ್ರ ಎಲ್ಲ ಇದೆ ಮೇಡಮ್, ರೇಷನ್ ಕಾರ್ಡು ಎಲ್ಲ ಇದೆ ಮೇಡಮ್. ಅವಳಂದ್ರೆ ನನ್ನ ಪ್ರಾಣ ಮೇಡಮ್. ಇವಾಗೂ ಅವಳು ಎಲ್ಲೇ ಇರಲಿ ಬಂದ್ಬಿಡಿಯಪ್ಪ, ಜನ ಎಲ್ಲ ನನ್ನ ಸಪೋರ್ಟ್ ಮಾಡಿ ಸ್ವಾಮಿ. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ನನ್ನೆಂತಿ ನನ್ನ ಹತ್ರ ಬಂದ್ಬಿಡಿ ಮೇಡಮ್. ಸ್ಟೇಷನ್ಗೆ ಹೋಗಿ ಬಂದ್ಮೇಲೆ ಯಾವಾಗಾದ್ರೂ ಫೋನ್ ಮಾಡಿಲ್ಲ? ಇಲ್ಲ ಮೇಡಮ್, ಫೋನ್ ಅಂತೂ ಯಾವತ್ತೂ ಮಾಡಿಲ್ಲ ಅವಳು. ಬಾಯಲ್ಲೈತೆ ನಂಬರ್ ಆದ್ರೂ ಮಾಡಿಲ್ಲ ಅವಳು ಮೇಡಮ್. ನನ್ನ ಮಕ್ಕಳು ಮೇಡಮ್. ನನ್ನ ಫ್ಲೇವರ್ ಯಾವಾಗೂ ಮೊದಲು ಸರಿಯಾಗಿ ಮಾತಾಡ್ಕಲಿ. ನನ್ನೆಂತಿನೇ ಮೇಡಮ್. ಯಾವಾಗೂ ಅಷ್ಟೇ ಈ ಮುದ್ದು ನನ್ನ ಚಿನ್ನು ನಂತೆ ಮೇಡಮ್. ಯಾವಾಗೂ ಇವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದೀನಿ ಮೇಡಮ್. ಇವಾಗೂ ಏನಿಲ್ಲ, ಆ ಕಾಲ ಮಿಂಚಿಲ್ಲ ಮೇಡಮ್. ನನ್ನೆಂದ್ರು ನನಗೆ ಮೇಡಮ್. ನಾನು ಇವಾಗೂ ಬಂದರೆ ನನ್ನ ಹತ್ರನೇ ಇರಲಿ ಮೇಡಮ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮೇಡಮ್, ನನ್ನ ಹೆಂಡತಿ ನನ್ನ ಹತ್ರನೇ ಬಂದ್ಬಿಡ್ಲಿ ಮೇಡಮ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಲೀಲಾ, ಎಲ್ಲೇ ಇದ್ರೂ ಬಂದ್ಬಿಡು ಚಿನ್ನು. ಮಕ್ಕಳು ಅಮ್ಮ ಅಮ್ಮ ಅಂತಾರೆ. ನನಗೋಸ್ಕರ ಇಲ್ಲ, ನನ್ನ ಮಕ್ಕಳಿಗೋಸ್ಕರ ಅಮ್ಮ ಚಿನ್ನು. ಅಯ್ಯೋ, ನಿಮ್ಮ ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ. 4th ಸ್ಟ್ಯಾಂಡರ್ಡ್ ಒಬ್ಬ UKG. ದೊಡ್ಡವನಿಗೆ ಫುಲ್ ಅಮ್ಮ ಬಂದ್ಬಿಟ್ಟಿದೆ ಮೇಡಮ್. ಮೈಯೆಲ್ಲ ಅಮ್ಮ ಬಂದ್ಬಿಟ್ಟಿದೆ. ಮೈಯೆಲ್ಲ ಗುಳ್ಳೆ ಅವನಿಗೆ. ಯಾವಾಗ ನೋಡು ಜನ, ಅವ್ರ ತಾಯಿ ಹೋದಾಗಿಂದನೂ ಜನ ತಾಯಿ ಮೇಲೇನೆ ಜ್ಞಾನ ಇಬ್ಬರಿಗೂ. ಚಿಕ್ಕ ಮಕ್ಕಳು ಮೇಡಮ್, ಒಳ್ಳೆ ಫಿಲಮ್ ಹಾಕಿ ಇದ್ದಂಗಿದ್ದಾರೆ. ನೀವೇ ನೋಡಿ ಮೇಡಮ್, ಕರೆದು ಬಿಡ್ಬೇಕಾದ್ರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಪ್ಪ ಮಮ್ಮಿ ಅಂತಾರೆ ಮೇಡಮ್. ನೈಟ್ ಎಲ್ಲ ನಾನು ಉಳ್ದೆ ಮೇಡಮ್ ಜ್ಞಾನ. ಲೀಲಾ ನನ್ನ ಪಕ್ಕದಲ್ಲೇ ಇದ್ದಾಳೆ. ಇವಾಗ ಹೋಗ್ತೇವೆ ಮೇಡಮ್. ಇದೆಲ್ಲ ತುಂಬ ಹೋಗ್ಬಿಟ್ಟಿದ್ದಾಳೆ ಮೇಡಮ್. ನನ್ನ ಹೆಂಡತಿ ಮೇಡಮ್. ನಮ್ಮ ಮಗ ಹೇಳಿರೋದು ಇವಾಗ ಹೇಳ್ದ. ಅವ್ರ ತಾಯಿ ನಮ್ಮ ಮಿಸ್ಸಸ್ ಹೋದ್ಮೇಲೆ ನನ್ನ ಮಗ ಹೇಳಿರೋದು, ಅಪ್ಪ ಸೀರೆ ಕೊಡ್ಸಿದ್ದಾನೆ, ಟೆಲಿಗ್ರಾಮ್ ಕೊಡ್ಸಿದ್ದಾನೆ, ಬೊಂಬೆ, ಆಮೇಲೆ ಏನಷ್ಟು ಇದೆಲ್ಲ ಅವ್ರು ಗಿಫ್ಟ್ ಮಾಡಿದ್ರು. ನೀವು ಮನೆಗೆ ಬಂದಕ್ಕೆ ನೋಡಲ್ವಾ? ಈಗ ಗೊತ್ತಾಗೇ ಆಗುತ್ತೆ ಈ ತರದ ವಸ್ತುಗಳೆಲ್ಲ. ಎಲ್ಲ ಮುಚ್ಚಿಕಿರೋದು ಮೇಡಮ್. ಇದೆಲ್ಲ ಮನೇಲಿ ಮುಚ್ಚಿಕಿರೋದು. ಈ ಸೀರೆಗಳು ನೋಡಿ ಮೇಡಮ್, ಪ್ರತಿಯೊಂದು ಎಲ್ಲ ಅವನೇ ಕೊಡಿಸಿರೋದು. ನನಗೆ ಗೊತ್ತಾಗಿಲ್ಲ ಮೇಡಮ್. ಅವಳೆಲ್ಲ ಉಟ್ಕೊಂಡು ಅವನ ಜೊತೆಲೇ ಇದ್ದಾಳೆ. ಈ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಇದೆ ಮೇಡಮ್. ಇದೆಲ್ಲ ನೀವು ತಂದಿರೋದಲ್ಲ? ಅವರು ಎಲ್ಲ ಅವ್ನು ಕೊಟ್ಟಿರೋದು. ಈ ಥರ ಮಾಡಿದ್ರು. ನಂದು ತುಂಬ ಇದೆ ಮೇಡಮ್. ನನ್ನ ಮನೇಲಿ ತುಂಬ ಹೋಗಿದೆ. ನಾನು ಕೊಡ್ಸಿರೋದು ಅವಳಿಗೆ. ಅವ್ರು ಹಾಕೊಂತ ಇದು ಮೇಡಮ್, ಎಲ್ಲ ಬ್ರ್ಯಾಂಡೆಡ್ ಮೇಡಮ್. ಆ ಥರ ಕೊಡಿಸ್ತಾ ಇದ್ದಾನೆ. ಒಂದೊಂದು ಐಟಮ್ ಬ್ರ್ಯಾಂಡೆಡ್ ನಾನು ಕೊಡಿಸ್ತೀವಿ. ನಾನು ಕ್ಯಾಬೇ ಓಡಿಸ್ಬೋದು, ಆದ್ರೆ ಅವಳು ಚೆನ್ನಾಗಿ ರಾಣಿ ಥರ ಸಾಕಿದ್ವಿ. A few moments later. ತಪ್ಪೆಲ್ಲ ನಾನು ಹೇಳ್ಬೇಕು, ಯಾಕಂದ್ರೆ ಎಲ್ಲ ನಂದು ತಪ್ಪು ಅಂತ ಇದ್ ಮಾಡ್ತಿದಾರಲ್ವಾ. ಅವ್ನ್ ತಪ್ಪಿದೆ ಅಂತ ನಾನು ಪ್ರೂವ್ ಮಾಡ್ಬೇಕಲ್ಲ. ಮಕ್ಕಳೇ ನನ್ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ? ಮಕ್ಕಳೆಲ್ಲ ಅಂತ ಇದ್ರು ಅವರು ಅಲ್ವಾ? ಹೌದು. 6 ಮಂತ್ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ಕೂಡ ಒಂದು ಸ್ವಂತ ರಿಲೇಟಿವ್, ಬಟ್ ಅವ್ರ ಹೆಸರೆಲ್ಲ ಬೇಡ, ಅವ್ರಿಗೆ ಕಟ್ಕೊಟ್ಟಿದ್ದ ಮ್ಯಾಮ್ ನನ್ನ. ಆಗ್ಲೂ ಈ ಮಗು ನಂದಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತುಂಬಾ ಟಾರ್ಚರ್ ಆಗ್ಲಿಂದಾನೇ ಸ್ಟಾರ್ಟ್ ಆಯ್ತು ಮ್ಯಾಮ್. ನನಗೆ ಟಾರ್ಚರ್ ಅನ್ನೋದು, ಹೊಡಿಯೋದು ಬಡಿಯೋದು. ಇವನು ಲಾರಿ ಡ್ರೈವರ್ ಅಲ್ವಾ, ಲಾರಿಗೆ ಹೋಗ್ತಾ ಇದ್ದ ಬರ್ತಾ ಇದ್ದ, ಹಂಗಾಗಿ ಅವ್ನು ಹೊಡಿಯೋದು ಬಡಿಯೋದು ಆಗ್ಲಿಂದಾನೇ ಸ್ಟಾರ್ಟ್ ಆಯ್ತು ಮ್ಯಾಮ್. ತುಂಬಾ ಅಂದ್ರೆ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದ ನನ್ಗೆ ಅವನು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇಬ್ರು ಪ್ರೀತಿ ಮದ್ವೆ ಆದ್ರಿ ಅಲ್ವಾ ನೀವು? ಹೌದು ಮ್ಯಾಮ್. ನನ್ಗೆ ಫಸ್ಟ್ ಮ್ಯಾರೇಜ್ ಆಗಿತ್ತು ಮಾವನ ಜೊತೆ. ಅದು ಸೆಟ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಅಮ್ಮ ಜೊತೆ ಬಂದಿದ್ದೆ ನಾನು. ಅವಾಗ ಇವನೇ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಆವಾಗ ಮತ್ತೆ ಇದಾಗಿದ್ದು ಮ್ಯಾಮ್, ಮತ್ತೆ ಲವ್ ಆಗಿದ್ದು. ಲವ್ ಆಗಿ 1 ವೀಕ್ಗೆ ಇವ್ನು ನನ್ನ ಕರ್ಕೊಂಡು ಹೋದ ಮ್ಯಾಮ್. ನಾನು ಬಾ ಆಯ್ತು, ಆಗಿದೆಲ್ಲ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಇಬ್ರು ಹೋಗಿ ಮದ್ವೆ ಆಗೋಣ ಅಂತ ಅಂದ್ಬಿಟ್ಟು ರಾಯಚೂರು ಕರ್ಕೊಂಡು ಹೋಗಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಆದ್ರೂ ಕೂಡ ಇಲ್ಲ, ಇವ್ನು ಒಳ್ಳೆಯವನು, ಇವನ್ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಅಂದ್ಬಿಟ್ಟು ಮನೆಯವನ್ನೆಲ್ಲ ತೋರ್ದು ಬಂದೆ ಮ್ಯಾಮ್. ನಾನು ನನ್ಗೆ ಇವನೇ ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಬಿಟ್ಟಲೆ ಕರ್ಕೊಂಡು ಹೋಗಿದ್ದಾದ್ಮೇಲೆ ರಾಯಚೂರಲ್ಲಿ ಮದ್ವೆ ಆದ ಮ್ಯಾಮ್. ಇನ್ನೇನು ಯಾವ ಪ್ರೂಫ್ ಇಲ್ಲ ಮ್ಯಾಮ್ ನನಗೆ. ಆಗ ಇನ್ನು 18 ವರ್ಷ ಕೂಡ ನಂಗೆ ತುಂಬಿರ್ಲಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತಂದ್ರೆ ಅವಾಗ ಇನ್ನು 3 ಮಂತ್ಸ್ ಇದೆ, ಇನ್ನು ರಿಜಿಸ್ಟರ್ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ರು. ಹಂಗಾಗಿ ನನಗೂ ನಿನ್ಗೂ ನಂಬಿಕೆ ಅನ್ನೋದಿದ್ರೆ ಸಾಕು ಬಿಡು, ಯಾವ ಇದು ಬೇಡ, ಪ್ರೂಫು ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು ಮನೇಲೆ ಮದ್ವೆ ಆಗಿದೆ ಮ್ಯಾಮ್ ನಾವು. ಫಸ್ಟ್ದೆಲ್ಲ ನಮ್ಮ ಮಾವದೆಲ್ಲ ಅವಾಗ ಎತ್ಕೊಳ್ಳೋದು, ಜಗಳ ಮಾಡೋದು ಎಲ್ಲ ಮಾಡ್ತಿದ್ದ. ಹೌದು. ಅದೇ ಒಂದು 6 ಮಂತ್ ಚೆನ್ನಾಗಿ ನೋಡ್ಕೊಂಡ. ಯಾಕೆ ಸುಳ್ಳು ಹೇಳ್ಬೇಕು, ಒಂದು 6 ಮಂತ್ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಹೋಗ್ತಾ ಈ ಮಗು ಫಸ್ಟ್ನೇ ಮಗು ಹೋಟೆಲ್ ಬಿದ್ದಿದ್ದಾದ್ಮೇಲೆ ಸ್ಟಾರ್ಟ್ ಆಯ್ತು ಮ್ಯಾಮ್. 6 ಮಂತ್ ಮ್ಯಾಮ್, ಕರೆಕ್ಟಾಗಿ 6 ಮಂತ್ ನನಗೆ ಅವಾಗ ರಾಜರಾಜೇಶ್ವರ ಅವ್ನು ಹೆವಿ ಟಾರ್ಚರ್ ಕೊಟ್ಟ. ಇವನು ಅವ್ರ ಅಮ್ಮನ ಕಾಲ್ ಮಾಡಿ ಹೇಳ್ದೆ, ಅಮ್ಮ ಈ ಮಗು ನನ್ಗೆ ಹುಟ್ಟಿಲ್ಲ, ಇವಳು ಸರಿ ಇಲ್ಲ, ಇವಳು ನನಗೆ ಮೋಸ ಮಾಡ್ಬಿಟ್ಲು ಅಂತ ಅಂದ್ಬಿಟ್ಟು ನೈಟ್ ಒಂದು 12:30 1 ಗಂಟೆಲಿ ಅವ್ರ ಅಮ್ಮನ ಕಾಲ್ ಮಾಡಿ ಹೇಳ್ದೆ. ಅವನು ಮಕ್ಕಳೇ ಬೇಡ ಅಂದ್ರಂತೆ.
ಬರ್ಕೊಟ್ ಬಂದ್ರಂತೆ ಒಬ್ಬ ಹೆಣ್ಮಗುನ್ ಕರ್ಕೊಂಡು ಅವನು ನಾನು ಇಬ್ಬರು ಮಕ್ಕಳು ನೋಡ್ಕೊಂತೀನಿ ಅಂತ ಮ್ಯಾಮ್ ಅವ್ನು ಇಬ್ಬರು ಮಕ್ಕಳು ನಾನು ನೋಡ್ಕೊಂತೀನಿ ಅಂತಂದ್ರೆ ಸರಿ ನಾನು ಹೆಣ್ಮಗುನ್ ಮಾತ್ರ ನಾನು ಬಿಟ್ಕೊಡಲ್ಲ, ನಾನು ಹೆಣ್ಮಗುನ್ ನಾನು ನೋಡ್ಕೊಂತೀನಿ ಅಂತ ನಾನು ಹೇಳಿದೆ. ನಾನು ಸ್ಟೇಷನ್ ಅಲ್ಲೆಲ್ಲ ಬರ್ಕೊಟ್ಬಿಟ್ಟೆ ಮ್ಯಾಮ್. ಏನಂತ ಬರ್ಕೊಟ್ರಿ? ಇವನು ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ, ಇವನ್ಗೆ ಮಂಜುಗೆ ಅಫೇರ್ ಇತ್ತು ಮ್ಯಾಮ್. ಇವನ್ಗೆ 2 years ಬ್ಯಾಕ್ ಅಫೇರ್ ಇತ್ತು. ಸ್ವಂತ ಚಿಕ್ಕಮ್ಮನ ಮಗಳೇ, ಬಟ್ ಅವ್ರ ಹೆಸರೆಲ್ಲ ಬೇಡ. ಚಿಕ್ಕಮ್ಮನ ಮಗಳು? ಹೌದು ಹೌದು, ತಂಗಿ ಆಗ್ಬೇಕು ನನಗೆ, ತಂಗಿ ಆಗ್ಬೇಕು. ಅವ್ರ ಹೆಸರೆಲ್ಲ ಬೇಡ. ಸರಿ, ಇವನೊಬ್ಬರ ಸಂಸಾರ ಹಾಳು ಮಾಡ್ದ ಅಂತ ನಾನು ಇನ್ನೊಬ್ಬರ ಸಂಸಾರ ಹಾಳು ಮಾಡಕ್ ನಂಗೆ ಇಷ್ಟ ಅಲ್ಲ ಮ್ಯಾಮ್. ಸರಿ, ನಿಂದು ತಪ್ಪೆಲ್ಲ ಮುಚ್ಚ ಮರೆ ಮಾಡ್ಕೊಂಡು ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದು ನನ್ನ ಇದೆಲ್ಲ ಇದು ಮಾಡ್ತಾ ಇದೆಯಾ ನೀನು? ಫಸ್ಟ್ ಆಫ್ ಆಲ್ ನೀನ್ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ನಾನು ಯಾಕೆ ಈ ತಪ್ಪು ಮಾಡ್ತಿದ್ದೆ? ಯಾಕೆ ಇನ್ನೊಬ್ಬಳ ಪಕ್ಕ ಹೋಗಿ ಮಲಗ್ಬೇಕಾದ್ರೆ ನೀನು ಜ್ಞಾನ ಇರ್ಲಿಲ್ವೇನೋ? ನನ್ನ ಹೆಂಡತಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸ್ವಂತ ಚಿಕ್ಕಮ್ಮನ ಮಗಳ ಜೊತೆ ಹೋಗಿ ಮಲಗ್ದಲ್ಲ ನೀನು, ನನ್ನ ತಂಗಿ ಜೊತೆ, ಅವಾಗ ನೀನು ಜ್ಞಾನ ಇರ್ಲಿಲ್ವೇನೋ? ಎರಡು ಸ್ಟೇಷನ್ ಅಲ್ಲೂ ನಾನು ಅದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಏನಂತ ಅಂದ್ಬಿಟ್ಟು ಇವನು ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಹಂಗಾಗಿ ನನ್ನ ಮನಸ್ಸು ತುಂಬಾ ಹರ್ಟ್ ಆಗ್ಬಿಟ್ಟು ನಾನು ಈ ತರ ಮಾಡ್ದೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ. ನನಗೊಬ್ಬರು ಮನಸ್ಸು, ನನಗೆ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋ ನನಗೊಬ್ರು ಬೇಕಿತ್ತು ಅಂತ ಅಂದ್ಬಿಟ್ಟು ನಾನೇ ಅವ್ನು ಇಷ್ಟಪಟ್ಟಿದ್ದು. ಜನ್ಮಕ್ಕೆ ಹೋಗೋ ನೀವೇ ಬನ್ರಿ ನನ್ನ ಜೊತೆ, ನಾನು ಸಾಕ್ತೀನಿ. ಅಪ್ಪನ ಜೊತೆ ಅದು ಬೇಡ ಅಪ್ಪ ಬೇಡ, ನಿಮ್ಗೆ ಅಪ್ಪ ಬೇಡ, ಅಮ್ಮ ಬೇಕು ಅಂದ್ರೆ ನೀವು ಬನ್ರಿ, ನಾನು ಸಾಕ್ತೀನಿ. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದ. ಅಪ್ಪನ್ ಬಿಟ್ಬಿಟ್ಟು ಬಂದ್ಬಿಡಿ ನೀವು. ಬೇಡ, ನಿಮ್ಮ ಅಪ್ಪ ಅನ್ನಿಸ್ಕೊಂಡು ಅವ್ನು ಬೇಡವೇ ಬೇಡ ನಿಮ್ಗೆ. ನಿಮ್ ತಾಯಿ ಪ್ರೀತಿ ಬೇಕು ಅಂತಂದ್ರೆ ನೀವು ಬನ್ರಿ. ನಾನು ಹೇಳಷ್ಟು ಹೇಳ್ಬಿಟ್ಟಿದೀನಿ, ನನಗೂ ಕೇಳಷ್ಟು ಕೇಳ್ಬಿಟ್ಟಿದೀನಿ. ಯಾಕೆ ಲಿಚ್ಚಿ, ಗೊತ್ತಿಲ್ವಾ ಲಿಚ್ಚಿ ನಿಮ್ಮ ಅಪ್ಪ ನನ್ಗೆ ಏನು ಹಿಂಸೆ ಕೊಡ್ತಾ ಇದ್ದ ಅಂತ? ಯಾಕೋ ಸುಳ್ಳು ಹೇಳ್ದೆ ನೀನು? ಓದ ಮಗು ಕಣೋ ನೀನು, ಸುಳ್ಳು ಹೇಳ್ಬೇಡ ಲಿಚ್ಚಿ. ಬಾಯಲ್ಲಿ ಸುಳ್ಳು ಬರಬಾರ್ದು ಲಿಚ್ಚಿ. ಗೊತ್ತು ತಾನೇ ನಾನು ಎಷ್ಟು ನೋವು ತಿಂದಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕೋ ಮಗನೇ ಸುಳ್ಳು ಹೇಳ್ದೆ ನೀನು? ಅಮ್ಮನ ಮೇಲೆ ನೀನು ಇಷ್ಟೊಂದು ಸುಳ್ಳು ಹೇಳ್ಬೋದ ಮಗನೇ ನೀನು? ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನಿನ್ ತಪ್ಪು ಮರೆ ಮಾಚ್ಕೊಂಡು ನನ್ನ ತಪ್ಪು ಹೈಲೈಟ್ ಮಾಡಬೇಡ ನೀನು, ಅರ್ಥ ಆಯ್ತಾ? ನನ್ಗೆ ಇಂಗ್ಲಿಷ್ ಮಾತಾಡೋದು ಬರಲ್ಲ, ಕನ್ನಡದಲ್ಲೇ ಮಾತಾಡೋ. ಹೈಲೈಟ್ ಅಲ್ಲ, ನಾನು ಬರಲ್ಲ. ಆಯ್ತು ಕನ್ನಡದಲ್ಲಿ ಮಾತಾಡ. ಪ್ರತಿಯೊಂದ್ರಲ್ಲಿ ಇವಾಗ ನನ್ನ ಹೆಸರೇ ಬರ್ತಾ ಇರೋದು, ನಾನ್ ಸರಿ ಇಲ್ಲ ಅಂತ. ಅರ್ಥ ಆಯ್ತಾ? ನಾನ್ ಸರಿ ಇಲ್ಲ ಅಂತ ಸರಿ ಇಲ್ದೇ ಇರೋ ನಿನ್ಗೆ ಯಾಕೆ ಬೇಕು? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ನನಗೆ ಬೇಕಮ್ಮ, ನಾನು ಪ್ರಾಣಕ್ಕೆ ಹೆಚ್ಚಾಗಿ ಮದುವೆ ಆಗಿ ಬಂದಿಲ್ಲ, 11 ವರ್ಷ ಆಯ್ತು ನಾನು. ಇವಾಗ ಯಾಕೆ ಈ ಫೋನಲ್ಲೆಲ್ಲ ಫೋಟೋಗಳೆಲ್ಲ ಈ ತರ ಎಲ್ಲ ಮಾಡಿದ್ರೆ ತಪ್ಪು ತಾನೇ ಇಲ್ಲ ನಿಂದು? ಹೇಳು, ತಪ್ಪು ತಾನೇ? ನನ್ನ ಇಷ್ಟ, ನನ್ನ ಫೋಟೋಸ್, ನನ್ನ ಫೋನು, ನನ್ನ ಇಷ್ಟ. ಅರ್ಥ ಆಯ್ತಾ? ನಿಮ್ ತಾಯಿ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಲೀಲಾ ಒಂದ್ ನಿಮಿಷ, ಲೀಲಾ ಹೇಳ್ಬಿಡ್ತೀನಿ ನೋಡು, ಬಂದ್ಬಿಡೆ ಇವಾಗೂ ಅಷ್ಟೇ. ಕೊಟ್ಬಿಟ್ಟು ಲೈವ್ ಅಲ್ಲಿ ನಿಂತ್ಕೊಂಡು ಅವಳು ತಾಳಿ ತಿರ್ಗಾ ಕಟ್ಬಿಟ್ಟು ನಾನು ಕರ್ಕೊಂಡ್ ಬರ್ತೀನಿ. ನನ್ನಂತಿ ಬೇಕೇ ಬೇಕು ಮೇಡಮ್. ನನ್ ಲೀಲಾ ನನ್ ಮನ್ಸು ಪೂರ್ತಿ ಇಲ್ಲಿ ನೋಡೆ ಅಮ್ಮ, ನೋಡೆ ನನ್ ಮನ್ಸು ಪೂರ್ತಿ ಕಮ್ಮಿ ಮಾಡಿರ್ಲಿಲ್ಲ. ಎಷ್ಟು ತಿಂಗಳಿಂದ ನಾನು ಹೇಳ್ತಿದ್ದೆ, ಒಂದ್ಸತಿ ನೀನ್ ನನ್ನ ಕಳ್ಕೊಂಡ್ಬಿಟ್ರೆ ಮತ್ತೆ ನನ್ನ ನಿನ್ ಲೈಫಲ್ಲಿ ನಾನು ಬರಲ್ಲ. ನಾನು ಹೇಳೋ ಗಂಟ ಕೇಳು, ಹೇಳಿದೀನಿ. ನನಗೆ ಅವಶ್ಯಕತೆ ಇಲ್ಲ, ನೀನ್ ಸಾಯಿ. ಹಂಗಾದ್ರೆ ನೀನ್ ನನ್ನ ಸಾವಿರ ಅನ್ಬೋದು, ನಾನು ಅನಿಸ್ಕೋಬೇಕು. ನಾನು ಏನೇನ್ ಹೇಳಿದೀನಿ, ನೀನೇನು ಮಾತಾಡಲ್ಲ ನೀನು. ನೀನ್ ತುಂಬಾ ಒಳ್ಳೆಯವನು ನೀನು, ನೀನ್ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ನೀನು. ನೀನೇನು ಮಾತಾಡ ಹರಿಶ್ಚಂದ್ರ ನೀನು. ಎಂತದೂ ಇಲ್ಲ. ನನ್ನಿಂದ ನನ್ನ ತಾಯಿ ಎಲ್ಲ ತಲೆ ಬಗ್ಸಂಗಾಗಿದೆ ಮೇಡಮ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನಾನೇನು ಬಲವಂತ ಮಾಡಿ ಅವಳ ಕರ್ಕೊಂಡ್ ಬಂದಿಕೊಂಡಿಲ್ಲ. ನಾನು ಬಂದಾಗ ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ ನಾನು ಅದೇ ಬುದ್ಧಿವಾದ ಹೇಳ್ತಾನೆ ಇದ್ದೀನಿ. ಇವತ್ತು ಬೆಳಗ್ಗೆನೂ ಅದೇ ಹೇಳಿದ್ದೀನಿ, ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಾಗೂ ಹೇಳಿದ್ದೀನಿ ನಾನು. ಇಷ್ಟೆಲ್ಲ ಆದ್ರೂ ನಿನ್ ಗಂಡ ನೋಡ್ಕೊಂತೀನಿ ಅಂತ ಇದ್ದಾನಲ್ಲ, ಹೋಗಿ ಆ ಮಕ್ಕ ನೋಡ್ಕೊಂಡಾದ್ರೂ ಚೆನ್ನಾಗಿರೋ, ಎಲ್ಲಾದ್ರೂ ದೂರ ಹೋಗಿ ಅವನ ಜೊತೆ ಸಂಸಾರ ಮಾಡ್ಕೋ, ಇಲ್ಲೆಲ್ಲೂ ಇರಬೇಡ, ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡ್ಕೊಂತೀನಿ ನಾನು ಹೇಳಿದ್ದೀನಿ ಮೇಡಮ್. ಆಯ್ತು ಇರಿ ಸಂತೋರೆ ಮಂಜು, ನೀವು ಹೋಗಿ ಬಂದು ನನ್ನ ಫ್ಲೇವರ್, ನನ್ನ ಪ್ರೀತಿ, ನನ್ನ ಹೆಂಡತಿ ಅದು ಇದು ಅಂತಿರಲ್ಲ. ಮೊನ್ನೆ ಅವರು ಮಾತ್ರ ತಿಂದು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ರೆ ಸತ್ರ ಸಾಯಿಲಿ ಅಂತ ನೋಡಕ್ಕೆ ಹೋಗ್ಲಿಲ್ವಂತಲ್ರಿ? ಯಾಕ್ರಿ? ಮೇಡಮ್ ನನ್ನ ಹತ್ರ ರೆಕಾರ್ಡ್ ಇದೆ, ರೆಕಾರ್ಡ್ ತೋರಿಸಿ ನೋಡ್ಕೊಳ್ಳಿ. ರೆಕಾರ್ಡ್ ಪ್ರತಿ ಒಂದು ರೆಕಾರ್ಡ್ ಇದೆ, ನಾನು ಇದೇ ಫೋನ್ ಅಲ್ಲಿ ರೆಕಾರ್ಡ್ ಇದೆ. ಮೇಡಮ್ ಒಂದ್ ನಿಮಿಷ ನಾನು ಹೇಳ್ತೀನಿ ನೋಡಿ. 7-8 ಸಲ 4 ಸಲ ಫೋನ್ ಮಾಡ್ದ ಅವನು. ಆಮೇಲೆ ಫೋನ್ ಮಾಡ್ಬಿಟ್ಟು ಮಾಮ್ ಎಲ್ಲಿದ್ಯಾ ಅಂತ. ಅವನು ಮಲ್ಕೊಂಡಿದ್ದಂಗೆ ಮನೇಲಿ. ಹೇಳಮ್ಮ ಅಂದೆ ನಾನು. ಮಾಮ್ ಇಲ್ಲಿ ನಿಮ್ ಹೆಂಗಸರು ಬಿದ್ದೋಗ್ಬಿಟ್ಟವ್ರೆ ಅಂತ ಅಷ್ಟೇ ಹೇಳಿದ್ದು. ಆಮೇಲೆ ಇದ್ಕೊಳ್ಳಿ ನನ್ಗೆ ಯಾಕಪ್ಪ ಹೇಳ್ತೀಯಾ ಅಂತ ಹೇಳ್ದೆ ನಾನು. ಈ ತರ ಟ್ಯಾಬ್ಲೆಟ್ ಕುಡ್ದವ್ರು ಅವೆಲ್ಲ ಏನಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನನ್ನ ಹೆಂಡತಿ ಅವಳು ಎಷ್ಟೇ ಇದ್ರು ನನ್ನ ಹೆಂಡತಿನೇ ನೋಡು. ಅದೆಲ್ಲ ಮರ್ತ್ಬಿಟ್ಟು ಜೀವನ ಮಾಡ್ತೀವಿ ನಾವು. ದಯವಿಟ್ಟು ಕಳ್ಸ್ಕೊಡು. ನನ್ನ ಮಕ್ಳಿದಾರೆ, ನನ್ನ ಸುಮಂಗಲಿ ಆಗಿದ್ದ ವಿಡಿಯೋ ಸಿಕ್ದವ್ರಿಗೆಲ್ಲ ಇದ್ ಮಾಡ್ತಾ ಇದೀಯಾ?
ಇವಾಗ ನನ್ ಮಕ್ಳು ಅಮ್ಮ ಅಮ್ಮ ಅಂತಾರಲ್ಲ, ಅದೇ ತರ ನಿನ್ ಮಗ ಆಗಿದ್ರೆ ನನ್ಗೆ ಉಸೂರ್ ಅನ್ನೋದಲ್ಲಣ್ಣ. ನಿನ್ ಮಕ್ಳಾಗಿದ್ರೆ ನನ್ ಮಕ್ಳಾಗಿದ್ರೆ ಒಂದೇ ಅಲ್ಲಣ್ಣ. ಹೇಳು, ನೀನೇ ಹೇಳೋಣ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ ನಿಮ್ದು. ಇವಾಗೂ ನಾನು ಹೇಳ್ತಾ ಇದ್ದೀನಿ, ಅದೇನಿದೆಯೋ ಅದು ಬರ್ಕೊಟ್ಬಿಟ್ಟು ಆರಾಮಾಗಿ ನೀನ್ ಎಂತಿ ನೀನ್ ಕರ್ಕೊಂಡು ಹೋಗು. ನಾನು ಯಾವುದೇ ಕಾರಣಕ್ಕೂ ನಾನು ಬೇಡ ಅಂದಿಲ್ಲ ನಿನಗೆ. ನಾನು ಆವಾಗಿಂದಾನು ಅದನ್ನೇ ಹೇಳ್ತಾ ಇರೋದು, ಬಂದು ಮಾತಾಡಿ ಅವಳ ಹತ್ರ ರಿಕ್ವೆಸ್ಟ್ ಮಾಡಿ ಕರ್ಕೊಂಡು ಹೋಗು ಅಂತ ನಾನು ನಿನ್ಗೆ ಹೇಳ್ತಾ ಇರೋದು. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ನಿಮ್ ತಾಯಿ ಮನೆಗೆ ಹೋದ್ರೆ ಸೇರಿಸ್ತಾರ? ನನ್ಗೆ ಯಾರು ಬೇಡ, ನಾನು ಯಾರ ಮನೆಗಳಿಗೂ ಹೋಗಲ್ಲ. ನಾನು ಅವತ್ತಿಂದನೂ ಹೋಗಿಲ್ಲ, ಇನ್ ಮುಂದಕ್ಕೂ ಹೋಗಲ್ಲ. ನನ್ಗೆ ಯಾರು ಬೇಡ. ನನ್ನ ಮಕ್ಕಳು ಕಳಿಸ್ಕೊಟ್ರೆ ಬೇಕಾದ್ರೆ ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ನಿಮ್ ತಲೆಗೆ ಹೋಗೋದಿಲ್ಲ ಇದು. ನೀವು ಸುಮ್ಮನೆ ಚಾನಲ್ ಚೇಂಜ್ ಮಾಡಿ ಅದು ಧಾರಾವಾಹಿಗಿರೋ ನೋಡ್ಕೊಂಡಿರಪ್ಪ. ಇದೆಲ್ಲ 2 ದಿನ ನಿಮ್ಮನ್ನ ಹಿಂಗ್ ನೋಡ್ತಾರೆ, 3ನೇ ದಿನ ಮರ್ತೋಗ್ಬಿಡ್ತಾರೆ ಸರ್. ಅವ್ರ ಮನೇಲೆ ಸಾವಿರ ಇರುತ್ತೆ. ಈಗ ನಿಮಗೆ ಒಂಥರ ಅಯ್ಯೋ ಎಲ್ಲಿ ನೋಡಿದ್ರು ನನ್ನೇ ಫೋಟೋ, ಎಲ್ಲಿ ನೋಡಿದ್ರು ಹಿಂಗಾಗ್ಬಿಡ್ತಲ್ಲ ಅನ್ಬೋದು. 2 ದಿನ, ನಾಳೆ ಇನ್ನೊಂದು ಯಾವ್ದೋ ಸುದ್ದಿ ಬರ್ತಾ ಮರ್ತೋಗ್ಬಿಡ್ತಾರೆ. ಇಲ್ಲ ಅವ್ರ ಮನೇಲೆ ಏನೋ ಸಮಸ್ಯೆ ಆಗಿರುತ್ತೆ. ಯಾರು ಮಾಡ್ದಲೇ ಇರೋ ತಪ್ಪು ನೀವು ಮಾಡಿಲ್ಲ. ನೀವು ಆರಾಮಾಗಿ ಮಕ್ಳನ್ನ ನೋಡಿ. ಇಲ್ಲ ಅವ್ರೆ, ನನ್ನ ಮಕ್ಳು ಕಳಿಸ್ಕೊಟ್ರೆ ನಾನು ಎಲ್ಲರೂ ದೂರ ಹೋಗ್ಬಿಡ್ತೀನಿ ಮ್ಯಾಮ್. ಅಷ್ಟೇ ಮ್ಯಾಮ್, ಯಾರ ಮಾತು ಕೇಳಲ್ಲ ನಾನು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಮಕ್ಳು ಮುಖ ನೋಡಿ. ಲೀಲಾ ಅವ್ರೆ, ನಂಗೆ ಯಾರು ಬೇಡ ಬಿಡಿ ಮ್ಯಾಮ್. ನಾನು ಯಾರ ಮಾತು ಕೇಳಲ್ಲ ಮ್ಯಾಮ್. ನಂಗೆ ಯಾರು ಬೇಡ. ಸತತ 5 ಗಂಟೆಯಿಂದ ನಿಮ್ಮನ್ನ 9 ಗಂಟೆ ತನಕ ಮಾತಾಡ್ಸಿದೀನಿ. ನಿಮ್ಮ ರಿಯಾಕ್ಷನ್ ಅಲ್ಲಿ ಅದೊಂಥರ ಕಡ್ಡಿ ತುಂಡು ಮಾಡ್ದಂಗೆ, ಬೇಡ ಅಷ್ಟೇ. ಯಾಕೆ ಬೇಡ, ಏನು ಎತ್ತ ಹೊಂದಾಣಿಕೆ ಏನು ಕಾಣಿಸ್ತಾ ಇಲ್ಲ ನಿಮ್ಗೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಈ ಫೋಟೋಗಳು ಹಾಕಿರೋದಕ್ಕೆ ನನ್ನ ಮೈಂಡಲ್ಲಿ ಇಟ್ಕೊಂಡು ಬೇಡ ಬೇಡ ಅಂತ ಇದೆಯಾ? ಯಾಕೆ ಬೇಡ ಅದ್ ಹೇಳಿ. ನಿಮ್ ಗಂಡ ಸರಿ ಕುಡಿತಾನೆ, ಬಿಡ್ತಾನೆ, ಹೊಡಿತಾನೆ, ಯಾಕೆ ಬೇಡಿ? ನಂಗೆ ಇಷ್ಟ ಇಲ್ಲ, ನನಗೆ ಬೇಡ, ನಂಗೆ ಜೀವನ ಮಾಡಕ್ಕೂ ಇಷ್ಟ ಇಲ್ಲ. ನಂಗೆ ಯಾರು ಬೇಡ ಅಷ್ಟೇ. ನೀನ್ ಕೇಳಿದ್ದೀನಿ, ನನ್ನ ಕೇಳಬೇಡ. ನಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ನಂಗೆ ಕೇಳಿದ್ದೀನಿ, ಕೇಳಬೇಡ. ಸುಮ್ಮನೆ ಬಿಟ್ಬಿಡಿ ನನ್ನ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗೆ ಬೆಂಕಿ ಆಗ